ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಗನಿ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ, ನಾವು ಜೀವನದಲ್ಲಿ ಎಷ್ಟೇ ಸಲ ಸೋತ್ರೂ ಕೂಡ ಹೋಪ್ ಅನ್ನೋದು ಕಳ್ಕೋಬಾರ್ದು. ನಾವು ಪ್ರಯತ್ನ ಪಟ್ಟರೆ ಒಂದಲ್ಲ ಒಂದು ದಿವಸ ಯಶಸ್ಸು ಅನ್ನೋದು ಸಿಕ್ಕೇ ಸಿಗ್ತದೆ. ನಾವು ಪ್ರಯತ್ನ ಪಡೋದನ್ನು ಯಾವತ್ತೂ ನಿಲ್ಲಿಸಬಾರ್ದು. ಹಾಗೆಯೇ ನಿನ್ನೆ 17 ವರ್ಷಗಳ ಕಾಯುವಿಕೆಯ ನಂತರ ನಿನ್ನೆ ನಮ್ಮ RCB ಮೊದಲನೇ ಸಲ ಕಪ್ ಗೆಲ್ತು. ಪಂಜಾಬ್ ಟಾಸ್ ಗೆದ್ದು ಬೌಲಿಂಗ್ ಅನ್ನು ಚೂಸ್ ಮಾಡ್ತು. ನಮ್ಮ RCB 191 ರನ್ನುಗಳನ್ನು ಬಾರಿಸಿತ್ತು. ಆದರೆ ಪಂಜಾಬ್ 185 ರನ್ನುಗಳನ್ನು ಬಾರಿಸಿ ಟಾರ್ಗೆಟ್ ರೀಚ್ ಮಾಡಿಸುವುದರಲ್ಲಿ ವಿಫಲವಾಯಿತು. RCB 6 ರನ್ನುಗಳಿಂದ ವಿನ್ ಆಯಿತು. ಆದರೂ RCB ಅವರು ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಎಡವಿದ್ರು ಅಂತ ಅನಿಸ್ತು. ಆದರೆ ನಮ್ಮ ಕೃಣಾಲ್ ಪಾಂಡೆ ಅವರ ಬೌಲಿಂಗ್ ಅನ್ನು ಮಾತ್ರ ಮೆಚ್ಚಲೇಬೇಕು. KKR ಟೀಮ್ ಅಲ್ಲಿ ಕ್ಯಾಪ್ಟನ್ ಆಗಿದ್ದಂತಹ ಶ್ರೇಯಸ್ ಅಯ್ಯರ್ ಅವರು ಪಂಜಾಬ್ ಅಲ್ಲಿ ಕ್ಯಾಪ್ಟನ್ ಆಗಿ ಆ ಹೊಸ ತಂಡವನ್ನು ಮುಂದೆ ತಂದಿದ್ದಾರೆ. ಅವರ ಈ ಜರ್ನಿಯನ್ನು ಮೆಚ್ಚಲೇಬೇಕು. ಅಮೇಝಿಂಗ್ ಜರ್ನಿ. ರಜತ್ ಪಟಿದಾರ್ ಅವರ ಫಸ್ಟ್ ಟೈಮ್ ಕ್ಯಾಪ್ಟನ್ಸಿಟಿಯಲ್ಲಿ ನಮಗೆ ಕಪ್ ತಂದು ಕೊಟ್ಟಿದ್ದಾರೆ. ವಾಟ್ ಎ ಅಮೇಝಿಂಗ್ ಜರ್ನಿ. ವಿರಾಟ್ ಕೊಹ್ಲಿ ಅವರು ಇಷ್ಟು ವರ್ಷ RCBಗೆ ಕಷ್ಟಪಟ್ಟಿದ್ದಕ್ಕೆ, ಇಷ್ಟು ವರ್ಷ ಈ ಒಳ್ಳೆ ಮಾಡಿ ಆಡಿದ್ದಕ್ಕೆ ಒಂದು ಸಿಕ್ಕಂತಹ ಪ್ರತಿಫಲ ಅಂತ ಹೇಳ್ಬೋದು. ಎಬಿಡಿ ಅವರು ಕೂಡ ನಿನ್ನೆ ಫುಲ್ ಖುಷಿಯಲ್ಲಿದ್ದರು. ನಮ್ಮ IPL ಕ್ಯಾಮರಾಮ್ಯಾನ್ ಅವರನ್ನೇ ತೋರಿಸ್ತಾ ಇದ್ರು. ಮತ್ತೆ ಹೇಳಲಿಕ್ಕೆ ಏನಿಲ್ಲ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.